ನಾಳೆ ದಿನ ಶ್ರೀಕರಿಗೆ ಹಳೆ ನೆನ್ಪಿಗೆ ಬರ್ದೇನೆ ಹಾಗೇನೆ ಇದ್ಬಿಟ್ರೆ ನಿನ್ ಪರಿಸ್ಥಿತಿ ಏನು? ಅಕ್ಕ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ ಅಕ್ಕ, ನನ್ನಿಂದ ತಡ್ಕೊಳಕ್ಕಾಗಲ್ಲ. ಹಾಗೇನಾದ್ರೂ ನಡೆದ್ರೆ ನಾನು ಬದುಕ್ತೀನಾ? ಒಳ್ಳೇದಾಗುತ್ತೆ ಅಂದ್ರಿ, ಒಳ್ಳೆ ದಿನಗಳು ಬರುತ್ತೆ ಅಂದ್ರಿ. ನಿಮ್ಮಿಬ್ಬರ ಜೀವನಾನು ಹಾಳಾಗೋ ದಿನ ಬಂದಿದೆ. ನಾವು ಊಹಿಸಿದ್ವಾ ಇದನ್ನ? ಇವಾಗ ಇವಾಗ ಇದ್ದ ಆಸೆ ಕೂಡ ಹೋದಾಗೆ ಅಲ್ವಾ? ಹೆಂಡತಿಯಾಗಿ ಪರಿಚಯ ಮಾಡಿಸ್ಲಿಲ್ಲ, ಸೊಸೆಯಾಗೂ ಪರಿಚಯ ಮಾಡಿಸ್ಲಿಲ್ಲ. ಅಷ್ಟ್ರಲ್ಲೇ ಇಷ್ಟು ದೊಡ್ಡದಾಗೆಲ್ಲ ನಡೆದೋಗಿದೆ. ಶ್ರೀಕರ್ ಚೆನ್ನಾಗಿರ್ಬೇಕಾದ್ರೆ ಹೇಳೋಕ್ಕಾಗ್ಲಿಲ್ಲ, ಇವಾಗ ಆ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಏನ್ ಹೇಳ್ಕೊತೀರಾ? ಹೇಳಿದ್ರು ನಿನ್ ಮಾತ್ ಯಾರ್ ಕೇಳ್ತಾರೆ, ಯಾರ್ ನಂಬ್ತಾರೆ? ನನ್ ತಾಳಿ ವಾಪಸ್ ನನಗ್ ಸಿಕ್ಕದ ಮೇಲೆ ಎಲ್ಲ ಬದಲಾಗತ್ತೆ ಅಕ್ಕ. ನಾನ್ ಹೋಗ್ತೀನಿ, ನನ್ ಭಾವಂಗ್ ಏನೂ ಆಗಲ್ಲ. ಭಾವಂಗ್ ಹಳೆದೆಲ್ಲ ನೆನಪಾಗತ್ತೆ. ನನ್ನ ಮದ್ವೆ ಮಾಡ್ಕೊಂಡಿರೋ ವಿಷಯನೂ ನೆನಪಿಗೆ ಬರುತ್ತೆ. ನಮ್ಗೆಲ್ಲ ಒಳ್ಳೇದೇ ಆಗತ್ತೆ, ಒಳ್ಳೇದೇ ಆಗತ್ತೆ. ಒಂದೇ ಸಲ ಮನೆ ಎಲ್ಲ ಕಳೆ ಇಲ್ದಿರೋ ಹಾಗಾಗೋಗಿದೆ. ನನ್ನ ಮಗ ಹಳೆದನ್ನ ಮರ್ತು ಹೋಗಿರೋದು, ಮನೆನೇ ಸೂತ್ಕದ ರೀತಿ ಬದಲಾಗಿ ಹೋಗಿದೆ. ನ್ಯೂರೋ ಸ್ಪೆಷಲಿಸ್ಟ್ ಬರ್ತಾ ಇದಾರಲ್ಲ, ಅವ್ರು ಶ್ರೀಕರ್ನ ಕ್ಯೂರ್ ಮಾಡ್ತಾರ ಬಿಡು, ನೀನ್ ಬೇಜಾರು ಮಾಡ್ಕೋಬೇಡ. ನಿಮ್ಗೋಸ್ಕರನೇ ಕಾಯ್ತಿದೀವಿ, ಬನ್ನಿ ಡಾಕ್ಟರ್. ಸರಿ ಬನ್ನಿ. ಹಲೋ ಸರ್. ನಮಸ್ತೆ ಸರ್. ಐ ಆಮ್ ಡಾಕ್ಟರ್ ಅಮರ್ನಾಥ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಶ್ರೀಕರ್ ಕೇಸ್ ಬಗ್ಗೆ ಡಾಕ್ಟರ್ ಮುರಳಿ ಅವರು ನನಗೆ ಎಲ್ಲ ವಿವರವಾಗಿ ಹೇಳಿದ್ದಾರೆ. ರಿಪೋರ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ, ನಾನೆಲ್ಲ ಸ್ಟಡಿ ಮಾಡಿದ್ದೀನಿ. ಈ ಟ್ರಾನ್ಸೆಂಟ್ ಗ್ಲೋಬಲ್ ಅಮ್ನೇಷಿಯಾ TGA ಅನ್ನೋದನ್ನ ಒಂದು ರೀತಿಲಿ ಹೇಳಬೇಕು ಅಂದರೆ ತುಂಬ ಅಪಾಯ ಅಂತಾನೆ ಹೇಳ್ಬೋದು. ತುಂಬ ಮೊಂಡುತನದಿಂದ ತನ್ನ ಪ್ರಭಾವ ತೋರಿಸ್ತಾ ಪೇಷಂಟ್ಗೆ ಸಫರ್ ಕೊಡುತ್ತೆ, ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ತುಂಬ ಕಷ್ಟ ಕೊಡುತ್ತೆ. ಈ TGA ಪೇಷಂಟ್ಸ್ನ ಹೆಚ್ಚು ಕಡಿಮೆ 60 ಜನರವರೆಗೂ ನಾನು ರಿಕವರಿ ಮಾಡಿದ್ದೀನಿ. ಉಳಿದವ್ರನ್ನ ರಿಕವರಿ ಮಾಡೋದಕ್ಕೆ ನನ್ನ ಕೈಲಿ ಕೂಡ ಆಗಲಿಲ್ಲ. ಡಾಕ್ಟ್ರು ದೇವರಂತವರು ಅಂತ ಎಲ್ಲ ಅಂದರೂ ಕೂಡ ಆ ದೇವರು ಕೂಡ ಸರಿ ಮಾಡದೇ ಇರೋ ಅಂತ ಕೆಲವು ಇರುತ್ತೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಹೇಗಾದ್ರೂ ಸರಿ, ನಮ್ ಶ್ರೀಕರ್ ಹಳೆದನ್ನ ನೆನಪು ಮಾಡ್ಕೊಳ್ಳೋ ಹಾಗೆ ಮಾಡಿ. ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಡಾಕ್ಟರ್. ಶ್ರೀಕರ್ ಅವ್ರಿಗೆ ಹಳೇದೆಲ್ಲ ನೆನಪಿಗೆ ಬರಲಿಲ್ಲ ಅಂದ್ರೆ ತುಂಬಾ ಅನ್ಯಾಯ ಆಗ್ಬಿಡುತ್ತೆ. ನನ್ನ ಪ್ರಯತ್ನ ನಾನು ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಒಂದ್ಸಲ ನೀವೆಲ್ಲರೂ ಪೇಷಂಟ್ಗೆ ಏನಾಗಬೇಕು ಅಂತ ನನಗೆ ತಿಳಿಸ್ಕೊಡಿ. ನೀವು ವೇದವತಿಯವರು ಆ್ಯಂಡ್ ಪ್ರಸಾದ್ ಅವರು ಪೇಷಂಟ್ ಮದರ್ ಆ್ಯಂಡ್ ಫಾದರ್ ಅಂತ ಡಾಕ್ಟರ್ ಮುರಳಿ ಹೇಳಿದ್ದಾರೆ. ಉಳಿದವ್ರದ್ದು ಪರಿಚಯ ಮಾಡಿಕೊಡಿ. ನನ್ನ ಹೆಸರು ರಾಧಾಕೃಷ್ಣ ಸರ್, ಶ್ರೀಕರ್ ಅಣ್ಣ. ಆ್ಯಂಡ್ ಶಿ ಇಸ್ ಮೈ ವೈಫ್ ಲಾವಣ್ಯ. ನನ್ನ ಹೆಸರು ವಸಂತ, ಶ್ರೀಕರ್ ಅಕ್ಕ. ಇವರು ನಮ್ಮ ಯಜಮಾನ್ರು, ಇವಳು ನನ್ನ ಮಗಳು ಕಾವ್ಯ. ನನ್ನ ಹೆಸರು ನಿಹಾರಿಕಾ, ನಾನು ಶ್ರೀಕರ್ ಅವ್ರಿಗೆ ಹೆಂಡತಿ ಆಗೋಳು. ಮತ್ತೆ ನೀವು? ನಾನು ಹೇಳಿಮ್ಮ. ನನ್ನ ಹೆಸರು ಅವನಿ. ನಾನು ಶ್ರೀಕರ್ ಅವ್ರಿಗೆ ಹೇಳಿ. ಅವನಿ ಈ ಮನೆಗೆ ಸೋದರ ಸೊಸೆ ಬಿಡಿ. ಪರ್ಮನೆಂಟ್ ಆಗಿ ಈ ಮನೇಲಿರುವಂಥ ವ್ಯಕ್ತಿ ಏನಲ್ಲ. ಮದ್ವೆ ಮಾಡಿಕೊಂಡು ದುಬೈಗೆ ಹೊರಟೋಗ್ತಿದ್ದಾಳೆ.
ಶ್ರೀಕರ್ ಅವ್ರಿಗೆ ಪರಿಚಯ ಮಾಡಿಸ್ಕೊಳ್ಳುವಷ್ಟು ಇಂಪಾರ್ಟೆಂಟ್ ಏನಲ್ಲ ಡಾಕ್ಟರ್. ಪೇಷಂಟ್ ಎಲ್ಲಿದ್ದಾರೆ? ಆ ರೂಮಲ್ಲಿ. ಮೊದಲು ನಾನು ಹೋಗಿ ಪೇಷಂಟ್ ಜೊತೆ ಮಾತಾಡಿ ಬರ್ತೀನಿ, ಆಮೇಲೆ ಹೊರಗಡೆ ಕರ್ಕೊಂಡು ಬರ್ತೀನಿ. ಆಮೇಲೆ ನಾನು ಹೇಳ್ದಾಗೆ ನೀವೆಲ್ಲರೂ ಫಾಲೋ ಮಾಡಿ. ಸರಿ ಡಾಕ್ಟ್ರೆ. ಸ್ಟೆಲ್ಲಾ, ಕಮ್ ವಿತ್ ಮೀ. ಶ್ರೀಕರ್, ಮಿಸ್ಟರ್ ಶ್ರೀಕರ್, ಹಾಯ್ ಶ್ರೀಕರ್, ಹೌ ಆರ್ ಯು? ನಾನು ಎಲ್ಲಿದ್ದೀನಿ? ನನಗೇನಾಗಿದೆ? ನಾನು ಯಾರು? ಕೂಲ್. ನಿಮ್ಮ ಹೆಸರು ಶ್ರೀಕರ್ ಅಂತ, ನೀವು ಒಂದೊಳ್ಳೆ ಫ್ಯಾಮಿಲಿಗೆ ಸೇರಿದ ಪರ್ಸನ್ ಅಂತ ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ನಿಮ್ಮ ಫಾಸ್ಟ್ನ ಮರ್ತಿದ್ದೀರಾ. ಅದಕ್ಕೆ ನಾನು ನಿಮಗೆ ಟ್ರೀಟ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಲೈಫ್ ಇಸ್ ಎ ಬ್ಯಾಟಲ್. ನಾವು ನಿರಂತರವಾಗಿ ಯುದ್ಧ ಮಾಡ್ತಿರಲೇಬೇಕು. ಈಗ ನೀವು ಕೂಡ ನಿಮಗೆ ಬಂದಿರೋ TGA ಮೆಮೊರೀಸ್ ಲಾಸ್ ಅನ್ನೋ ಶತ್ರು ಜೊತೆ ಯುದ್ಧ ಮಾಡಬೇಕು. ಫೈನಲ್ ಆಗಿ ನೀವು ಗೆಲ್ಲೇಬೇಕು. ಓಕೆ, ನಾವು ಹೊರಗಡೆ ಹೋಗೋಣ. ನಿಮಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ, ಬನ್ನಿ. ನಾನು ಎಲ್ಲಿಗೂ ಬರಲ್ಲ. ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಬಿಡಿ. ನೀವು ಈ ರೂಮ್ಗೆ ಸೀಮಿತ ಆಗೋದ್ರಿ ಅಂದರೆ ನಿಮ್ಮ ಲೈಫ್ನ ನೀವು ಕಳ್ಕೊತೀರಾ. ನನ್ನ ಮಾತು ಕೇಳಿ ಫಾಲೋ ಮಾಡಿದ್ರೆ ನಿಮ್ಮ ಪ್ರೀವಿಯಸ್ ಲೈಫ್ ನಿಮಗೆ ಮತ್ತೆ ಸಿಗುತ್ತೆ. ಪ್ಲೀಸ್ ಕಮ್ ವಿತ್ ಮೀ. ಬನ್ನಿ. ಇವ್ರು ಪ್ರೆಸೆಂಟ್ ಶ್ರೀಕರ್ ಕಂಡೀಷನ್ ಏನು ಅಂದರೆ, ಮೆಮೊರಿ ಲಾಸ್ ಆದ್ಮೇಲಿಂದ ನಡೆದಿರೋ ಪ್ರತಿಯೊಂದು ಇನ್ಸಿಡೆಂಟ್ ಇವ್ರಿಗೆ ನೆನಪಿದೆ. ಅದಕ್ಕೂ ಮುಂಚೆ ಇದ್ದ ಲೈಫ್ ಎಲ್ಲ ಎರೇಸ್ ಆಗೋಗಿದೆ. ಇವ್ರನ್ನ ಒಂದು ಟ್ರಾನ್ಸ್ ಕರ್ಕೊಂಡು ಹೋಗೋ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಒಬ್ಬೊಬ್ಬರನ್ನೇ ಪರಿಚಯ ಮಾಡಿಸ್ತೀನಿ. ಶ್ರೀಕರ್ ಜೊತೆ ನಿಮ್ಮ ಎಮೋಷನ್ನ ಶೇರ್ ಮಾಡ್ಕೊಳ್ಳಿ. ಶ್ರೀಕರ್, ದಿಸ್ ಈಸ್ ಯುವರ್ ಫ್ಯಾಮಿಲಿ. ಇವರೆಲ್ಲ ಕೂಡ ಇವರು ನಿಮ್ಮಮ್ಮ ವೇದವತಿ. ಮಗನೇ ಶ್ರೀಕರ್, 9 ತಿಂಗಳು ನಿನ್ನ ಹೊಟ್ಟೆಲ್ ಹೊತ್ತು ನಿನಗೆ ಜನ್ಮ ಕೊಟ್ಟಾಗ ನರಕದಂತ ಪ್ರಸವ ವೇದನೆ ಕೂಡ ನನಗೆ ಹಾಯಾಗ ಅನ್ನಿಸ್ತು ಕಣೋ. ಆದ್ರೆ ನೀನ್ ಹೀಗ್ ನೋಡ್ತಿದ್ರೆ ಮಾತ್ರ ನರಕದ ಹಾಗಿದೆ. ಹೆತ್ತ ತಾಯಿನ್ ಕೂಡ ಗುರ್ತು ಹಿಡಿಯಕ್ಕಾಗದೆ ಇರೋಂಥ ಆಘಾತ ನನ್ನ ಪಾಲಿನ ಶಾಪದ ಹಾಗಿದೆ. ಅಮ್ಮ ಅಂತ ನಿನ್ನ ಹತ್ರ ಕರೆಸ್ಕೋಬೇಕು ಅಂತಿದೆ. ಅಮ್ಮ ಅಂತ ಕರಿ ಶ್ರೀಕರ್. ನಿಮ್ಮ ತಂದೆಯವರು ಪ್ರಸಾದ್ ರಾವ್.
ಜನ್ಮ ಕೊಟ್ಟಿರೋ ತಂದೆ ತಾಯಿಗಳು ತಮ್ಮ ಮಗನ ಹತ್ರ ಬೇರೆಯವ್ರ ಹಾಗೆ ಪರಿಚಯ ಮಾಡ್ಕೊಳ್ಳೋ ಪರಿಸ್ಥಿತಿ ಬರೋದು ನಮ್ಮ ದುರದೃಷ್ಟ ಕಣ. ನೀನು ಆದಷ್ಟು ಬೇಗ ವಾಸಿಯಾಗಬೇಕು. ನಮ್ಮ ಶ್ರೀಕರ್ನಾಗಿ ನಮ್ಮ ಕಣ್ಮುಂದೆ ತಿರುಗಬೇಕು. ಅಮ್ಮ, ಅಪ್ಪ, ಅಣ್ಣ, ಅದ್ಕೆ, ಅಕ್ಕ, ಭಾವ, ಕಾವ್ಯ. ಇವರು ನಿಹಾರಿಕಾ, ನಿಮ್ಮ ಲೈಫಿಗೆ ಬರೋ ಇಂಪಾರ್ಟೆಂಟ್ ಪರ್ಸನ್. ಶ್ರೀಕರ್ ಅವರೇ, ಇವತ್ತು ನಾನು ಹೇಗೆ ಪರಿಚಯ ಮಾಡ್ಕೊಳ್ಳೋ ಸಿಚುವೇಶನ್ ಬರುತ್ತೆ ಅಂತ ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ. ನಾನು ನಿಮ್ಮನ್ನ ಮೊದಲನೇ ನೋಟದಲ್ಲಿ ಪ್ರೀತಿಸಿದ್ದೀನಿ. ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡಿದ್ದೀನಿ, ಕೊನೆಗೆ ಸಾಧಿಸಿದ್ದೀನಿ. ನಿಹಾರಿಕಾ ನಿನಗೋಸ್ಕರ ತುಂಬಾ ತ್ಯಾಗ ಮಾಡಿದಾಳೆ ಶ್ರೀಕರ್. ನಾವ್ ಎಷ್ಟೋ ಪರೀಕ್ಷೆ ಇಟ್ವಿ. ಮದ್ವೆಗೂ ಮುಂಚೆ 1 ತಿಂಗಳಿಂದ ನಮ್ಮನೆ ಪದ್ಧತಿ ಆಚಾರನ ಕಲ್ಸಿದ್ವಿ. ಎಲ್ಲದರಲ್ಲೂ ಪಳಗಿದಾಳೆ. ಬರೋ ತಿಂಗಳು 6ನೇ ತಾರೀಕು ನಿಮ್ ಮದ್ವೆ. ಅಷ್ಟ್ರಲ್ಲಿ ಹೀಗಾಗೋಯ್ತು. ಎರಡು ತಿಂಗಳಿಂದ ನಮ್ಮ ಮನೇಲೇ ಇರ್ತಾ ನಿನ್ ಮೇಲೆ ತುಂಬಾ ಪ್ರೀತಿ ತೋರಿಸಿದಾಳೆ. ನಿಹಾರಿಕದು ನನ್ ಜಾತಕನೇ. ನಿಹಾರಿಕದು ನಮ್ಮ ವಂಶಕ್ಕೆ ಬೇಕಾಗಿರೋ ಜಾತಕನೇ. ನಿಹಾರಿಕಾ ನಮ್ಮನೆ ಸೊಸೆಯಾಗಿ ನಿನಗೆ ಹೆಂಡತಿಯಾಗಿ ಬರ್ತಿರೋದು ನಮ್ಮ ಅದೃಷ್ಟ. ನಮ್ಮ ಮದ್ವೆ ಅದ್ಧೂರಿಯಾಗಿ ನಡೆಯುತ್ತೆ ಶ್ರೀಕರ್ ಅವ್ರೆ. ನಮ್ಮ ಮದ್ವೆ ಸಮಯಕ್ಕೆ ಎಲ್ಲಾನು ಸೆಟ್ ಆಗಿ ಹೋಗತ್ತೆ. ನೀವೇನ್ ಯೋಚನೆ ಮಾಡ್ಬೇಡಿ. ಲಾಸ್ಟ್ ಪರ್ಸನ್ ಹೆಸರು ಅವನಿ. ಅವನಿ ಬಗ್ಗೆ ಪರಿಚಯ ಮಾಡ್ಬೇಕಾಗಿರೋ ಅಗತ್ಯ ಇಲ್ಲ ಡಾಕ್ಟರ್. ಹೌದು ಡಾಕ್ಟರ್, ಅವನಿ ನಮ್ಮನೇಲೇ ಇರುವಂಥ ಹುಡುಗಿ ಅಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿ ಕೌಂಟ್ ಕೂಡ ಆಗಲ್ಲ. ಅವನಿನ ಪರಿಚಯ ಮಾಡೋ ಕೆಲ್ಸನ ಬಿಟ್ಟು ಮಿಕ್ಕಿದ ಕೆಲ್ಸ ನೋಡಿ. ಮಾವ ನೆನ್ಪು ಮಾಡ್ಕೋಬೇಕಾಗಿರೋದು ನಮ್ಮನ್ ಮಾತ್ರನೇ. ಸುಮ್ನಿರಿ. ಕಾವ್ಯ ಇದೇ ಮನೇಲಿ ಇದ್ಬಿಡ್ತಾಳ? ಮದ್ವೆ ಮಾಡ್ಕೊಂಡ್ ಗಂಡನ್ ಮನೆಗೆ ಹೋಗಲ್ವಾ? ಮತ್ತೆ ಕಾವ್ಯನ್ ಯಾಕೆ ಪರಿಚಯ ಮಾಡಿದ್ರಿ? ಅವನಿ ಕೂಡ ನಮ್ ಫ್ಯಾಮಿಲಿ ಮೆಂಬರೇ. ಅವನಿ ನಮ್ಗೋಸ್ಕರ ತುಂಬಾ ಮಾಡಿದಾಳೆ. ಅವನಿನ ಪರಿಚಯ ಮಾಡಬೇಡಿ ಅಂತ ಹೇಗಂತೀರಾ? ಅದು ಹಾಗಲ್ಲ ಅತ್ತೆ. ಅದು ಈ ವಿಷಯದಲ್ಲಿ ನೀನೇನು ಮಾತಾಡ್ಬೇಡ. ಅವನಿ ಇಲ್ ಬಾಮ್ಮ. ನೀನು ಪರಿಚಯ ಮಾಡ್ಕೊಳಮ್ಮ, ಹೋಗು. ಮುಂದೆ ನಾನು ನಿನ್ ಹೆಂಡತಿ ಅಂತ ಪರಿಚಯ ಮಾಡ್ಕೊಳಕ್ಕಾಗ್ತಾ ಇರೋ ದೌರ್ಭಾಗ್ಯ ಸ್ಥಿತಿಲಿದ್ದೀನಿ ಭಾವ. ಪರಿಚಯ ಮಾಡ್ಕೊಳಮ್ಮ. ಭಾವ, ನಾನು ನಿಮ್ಗೆ
ನಮ್ಮೆಲ್ಲರಿಗಿಂತ ನೀನೇ ಯಾಕೆ ಜಾಸ್ತಿ ಫೀಲ್ ಆಗ್ತಿದ್ಯಾ? ಅದೇನೋ ಶ್ರೀಕರ್ ನಿನ್ಗೆ ಗಂಡ ಆಗಿರೋ ಹಾಗೆ, ನಿಮ್ಮಿಬ್ರ ಮಧ್ಯೆ ಏನೋ ಒಂದ್ ಬಂಧ ಇರೋ ಹಾಗೆ. ನಾವೆಲ್ರೂ ಹೇಗ್ ಪರಿಚಯ ಮಾಡ್ಕೊಂಡ್ವೋ ನೀನು ಹಾಗೆ ಪರಿಚಯ ಮಾಡ್ಕೊ. ನಾನ್ ಪರಿಚಯ ಮಾಡ್ತೀನಿ ಬಿಡಮ್ಮ. ಶ್ರೀಕರ್, ಅವನಿ ಯಾರೂ ಅಲ್ಲ ಕಣೋ, ನಿಮ್ಮಪ್ಪನ ತಂಗಿ ಮಗಳು, ನಮ್ಮನೆ ಸೋದರ ಸೊಸೆ. ನಿನಗೆ ನಾದ್ನಿ ಆಗ್ತಾಳೆ. ಕೆಲವು ಪರಿಸ್ಥಿತಿಗಳಿಂದ ಅವನಿನ ನೀನೇ ನಮ್ಮನೆಗೆ ಅತಿಥಿಯಾಗಿ ಕರ್ಕೊಂಡ್ ಬಂದೆ. ಆಮೇಲೆ ನಮ್ಮ ರಕ್ತ ಸಂಬಂಧ ಅಂತ ಗೊತ್ತಾಯ್ತು. ಅವನಿ ನಮ್ಮನೆಗೆ ಬಂದ್ಮೇಲೆ ನಮಗೋಸ್ಕರ ತುಂಬಾ ಒಳ್ಳೆ ಕೆಲಸ ಮಾಡಿದಾಳೆ. ಎಷ್ಟೋ ಅವಮಾನಗಳನ್ನ ಸಹಿಸ್ಕೊಂಡಿದ್ದಾಳೆ. ಆದ್ರೂ ಸರಿ, ತಡ್ಕೊಂಡು ನಮ್ಮನೇಲೇ ಇರ್ತಾಳೆ. ಅವನಿ ರೀತಿ ಹೆಣ್ಮಕ್ಳು ತುಂಬಾ ಕಡಿಮೆ ಇರ್ತಾರೆ. ಡಾಕ್ಟರ್, ನಾವಿವಾಗ ಶ್ರೀಕರ್ ಹೇಳಿದ ವಿಷಯಗಳೆಲ್ಲ ನೆನಪಿರುತ್ತಲ್ಲ? ಮೆಮೊರಿ ಲಾಸ್ ಆದಮೇಲೆ ನಡೆದಿರುವಂತಹ ಪ್ರತಿಯೊಂದು ಇನ್ಸಿಡೆಂಟ್ ಶ್ರೀಕರ್ಗೆ ನೆನಪಿರುತ್ತೆ. ಇನ್ಮೇಲಿಂದ ಶ್ರೀಕರ್ ಎಲ್ಲ ರಿಲೇಷನ್ಸ್ನೂ ನೆನ್ಪಿಟ್ಕೋತಾನೆ. ನಿಮ್ಮ ಜೊತೆ ಮಾಮೂಲಿಯಾಗಿ ಬಿಹೇವ್ ಮಾಡ್ತಾನೆ. ನಮ್ ಭಾವಂಗೆ ಎಷ್ಟು ದಿನಕ್ಕೆ ಹಳೇದೆಲ್ಲ ನೆನಪಾಗತ್ತೆ ಡಾಕ್ಟರ್? ಮೊದಲು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಒಂದು ವಾರ ಅಬ್ಸರ್ವೇಷನ್ ಮಾಡಬೇಕು. ಆಮೇಲೇನೆ ಶ್ರೀಕರ್ ಪರಿಸ್ಥಿತಿನ ಅರ್ಥ ಮಾಡ್ಕೋಬೋದು. ಪ್ರಸಾದ್ ರಾವ್ ಅವರೇ, ನಾನು ಅವಾಗವಾಗ ಬಂದು ಕೌನ್ಸಿಲಿಂಗ್ ಕೊಡ್ತಾ ಇರ್ತೀನಿ. ಸ್ಟೇಜ್ 1ನಲ್ಲೇ ನನ್ನ ಮೆಡಿಕೇಷನ್ಗೆ ರೆಸ್ಪಾಂಡ್ ಆದರೂ ಅಂದರೆ ಪ್ರಾಬ್ಲಮ್ ಆದಷ್ಟು ಬೇಗ ಸಾಲ್ವ್ ಆಗುತ್ತೆ. ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಆಮೇಲೆ ಯೋಚನೆ ಮಾಡೋಣ. ಸ್ಟೆಲ್ಲಾ, ಆ ಮೆಡಿಸನ್ ಕೊಡು. ಮೆಮೊರಿ ಲಾಸ್ ಪೇಷಂಟ್ಸ್ಗೆ ದಿಸ್ ಈಸ್ ದ ಬೆಸ್ಟ್ ಮೆಡಿಸನ್. ವರ್ಲ್ಡ್ ವೈಡ್ ಇದನ್ನೇ ಯೂಸ್ ಮಾಡ್ತಾರೆ. ಈ ಟ್ಯಾಬ್ಲೆಟ್ಸ್ನ ಮಾರ್ನಿಂಗ್ ಆ್ಯಂಡ್ ನೈಟ್ ಕೊಡಬೇಕು. ಇದನ್ನು ನೀವು ಪರ್ಫೆಕ್ಟಾಗಿ ಯೂಸ್ ಮಾಡಿದ್ರೆ ಶ್ರೀಕರ್ ಆದಷ್ಟು ಬೇಗ ಗುಣ ಆಗ್ತಾರೆ. ಸರಿ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ವೇದ, ಅತ್ತೆ, ಏನಮ್ಮ? ಶ್ರೀಕರ್ ಅವ್ರನ್ನ ನಾನು ಕಣ್ಣಿನ ರೆಪ್ಪೆ ಹಾಕಿ ನೋಡ್ಕೋತೀನಿ. ನೀವು ಯಾವಾಗಾದ್ರೂ ಟ್ಯಾಬ್ಲೆಟ್ ಕೊಡೋದು ಮರ್ತೋದ್ರಿ ಶ್ರೀಕರ್ ಅವ್ರಿಗೆ ತೊಂದರೆ ಆಗತ್ತೆ. ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ನಾನು ಟ್ಯಾಬ್ಲೆಟ್ಸ್ನ ಟೈಮ್ ಟು ಟೈಮ್ ಕೊಡ್ತೀನಿ. ಇದ್ರಲ್ಲಿ ನನ್ನ ಅಭ್ಯಂತರ ಏನಿದ್ಯಮ್ಮ? ಗಂಡ ಆಗೋನ್ಗೆ ನೀನ್ ಸೇವೆ ಮಾಡ್ತೀನಿ ಅಂದ್ರೆ ನಾನು ಯಾಕೆ ಬೇಡ ಅಂತೀನಿ ಹೇಳು? ತಗೋ. ಸರಿ, ನಾನು ಹೊರಡ್ತೀನಿ. ಶ್ರೀಕರ್, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಯು ಡೋಂಟ್ ವರಿ. ನಾನು ನಿನ್ನ ಫ್ಯಾಮಿಲಿ ಮೆಂಬರ್ಸ್ ಹೇಳಿರೋದನ್ನೆಲ್ಲ ನೀವು ರಿಪೀಟ್ ಮಾಡ್ತಾನೆ ಇರಬೇಕು. ವೇದವತಿ ಅವರೇ, ನೀವು ಒಂದು ವಿಷಯನ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಹೇಳಿ ಡಾಕ್ಟರ್. ಉಳಿದಿರೋ ರಿಲೇಷನ್ಸ್ ವಿಷಯ ಹೇಗಿದ್ರು ಮದರ್ ಆಗಿ ನಿಮ್ಮ ರೋಲ್ ತುಂಬ ಇಂಪಾರ್ಟೆಂಟ್. ಮಗ ಯಾವುದೇ ಅಪಾಯದಲ್ಲಿದ್ರೂ ತಾಯಿಗೆ ಬೇಗ ಕನೆಕ್ಟ್ ಆಗ್ತಾನೆ. ತಾಯಿಯಾಗಿ ನೀವು ಹೇಳೋ ಮಾತನ್ನ ಕೇಳೋ ಅವಕಾಶ, ಮತ್ತೆ ನೀವು ಹೇಳೋ ಮಾತನ್ನು ಮಾತ್ರ ಇವರು ನಂಬ್ತಾರೆ. ಉಳಿದಿರೋರು ಹೇಳೋದನ್ನ ಅಷ್ಟು ಬೇಗ ಇವರು ನಂಬೋದಿಲ್ಲ. ಫ್ರಾಡ್ ಮಾಡ್ತಿದ್ದಾರೇನೋ ಅಂತನೂ ಕೂಡ ಅನ್ಕೋಬೋದು. ಮಗನ್ನ ತಾಯಿ ಕಣ್ಣಿನ ರೆಪ್ಪೆ ಹಾಗೆ ಚಿಕ್ಕಂದಿನಿಂದ ಕಾಪಾಡ್ಕೊಂಡು ಬರ್ತಾಳೆ. ಆದ್ರಿಂದ ತಾಯಿ ಮಾತನ್ನೇ ವೇದ ಅಂತ ನಂಬ್ತಾನೆ. ಅದಕ್ಕೆ ನೀವು ಜಾಸ್ತಿ ಶ್ರೀಕರ್ ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾ ಇರಿ. ಸರಿ ಡಾಕ್ಟರ್. ಓಕೆ. ಶ್ರೀಕರ್ ಅವರೇ, ನೀವು ಇವಾಗ ರೆಸ್ಟ್ ತಗೊಳ್ಳಿ, ಬನ್ನಿ.